ಲೋಕಸಭಾ ಚುನಾವಣೆಯ ಬಳಿಕ ನಡೆದಂತಹ ಮೊದಲ ಉಪಚುನಾವಣೆಯಲ್ಲಿ ಯಾರಿಗೆ ಖುಷಿ, ಯಾರಿಗೆ ಸಿಹಿ ಸಿಕ್ಕಿದೆ? 7 ರಾಜ್ಯಗಳ 13 ವಿಧಾನಸಭಾ ಕ್ಷೇತ್ರಗಳಿಗೆ ನಡೆದಂತಹ ಉಪಚುನಾವಣೆಯ ಫಲಿತಾಂಶ ಇವತ್ತು ಪ್ರಕಟ ಆಗಿದೆ. ಬಿಹಾರದಲ್ಲಿ ಜೆಡಿಯು ಶಾಸಕಿ ಆರ್ಜೆಡಿಗೆ ಸೇರ್ಪಡೆಯಾಗಿದ್ದರ ಕಾರಣ ನಡೆದಂತಹ ಉಪಚುನಾವಣೆಯಲ್ಲಿ ಆರ್ಜೆಡಿಗೂ ಖುಷಿಯಾಗಿಲ್ಲ, ಜೆಡಿಯುಗೂ ಖುಷಿಯಾಗಿಲ್ಲ. ಆರ್ಜೆಡಿಗೂ ಆಘಾತ ಆಗಿದೆ, ಜೆಡಿಯುಗೂ ಆಘಾತ ಆಗಿದೆ. ಸ್ವತಂತ್ರ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದಂತಹ ಶಂಕರ್ ಸಿಂಗ್ ಅವರು ಗೆದ್ದಿದ್ದಾರೆ. ಇನ್ನು ಹಿಮಾಚಲ ಪ್ರದೇಶದ ಲೆಕ್ಕಾಚಾರಕ್ಕೆ ಬಂದರೆ, ಹಿಮಾಚಲ ಪ್ರದೇಶದ 3 ಪಕ್ಷೇತರ ಶಾಸಕರು ಬಿಜೆಪಿಗೆ ಸೇರ್ಪಡೆಗೊಂಡು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದರ ಕಾರಣದಿಂದ ನಡೆದಂತಹ ಉಪಚುನಾವಣೆಯಲ್ಲಿ 2ರಲ್ಲಿ ಕಾಂಗ್ರೆಸ್ ಗೆದ್ದಿದೆ, 1ರಲ್ಲಿ ಬಿಜೆಪಿ ಗೆದ್ದಿದೆ. ದೆಹರಾ ಮತ್ತು ನಾಲ್ಘರ್ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆದ್ದಿದೆ. ಹಮೀರ್ಪುರ್ನಲ್ಲಿ ಬಿಜೆಪಿ ಸೇರಿದ ಬಳಿಕ ಬಿಜೆಪಿ ಟಿಕೆಟ್ನಿಂದ ಸ್ಪರ್ಧೆ ಮಾಡಿದಂತಹ, ಈ ಹಿಂದೆ ಪಕ್ಷೇತರರಾಗಿ ಗೆದ್ದಿದ್ದಂತಹ ಆಶೀಶ್ ಶರ್ಮಾ ಅವರು ಗೆಲುವನ್ನು ಸಾಧಿಸಿದ್ದಾರೆ. ಹಿಮಾಚಲ ಪ್ರದೇಶದ ಮುಖ್ಯಮಂತ್ರಿ ಸುಖವಿಂದರ್ ಸಿಂಗ್ ಸುಖು ಅವರ ಪತ್ನಿ ಕಮಲೇಶ್ ಥಾಕೂರ್ ಅವರು ಗೆದ್ದು ವಿಧಾನಸಭೆಗೆ ಪ್ರವೇಶವನ್ನು ಪಡೆದಿದ್ದಾರೆ. ಇನ್ನು ಪಶ್ಚಿಮ ಬಂಗಾಳದಲ್ಲಿ ನಡೆದಂತಹ 4 ಉಪಚುನಾವಣೆಯಲ್ಲಿ 4ಕ್ಕೆ 4ರಲ್ಲೂ ಕೂಡ ಟಿಎಂಸಿ ಗೆದ್ದಿದೆ. ರಾಯಗಂಜ್, ರಾಣಾಘಾಟ್ ದಕ್ಷಿಣ್, ಬಾಗ್ದಾ, ಮಾನಿಕ್ತಾಲ್. 3 ಬಿಜೆಪಿ ಶಾಸಕರು ಟಿಎಂಸಿಗೆ ಪಕ್ಷಾಂತರಗೊಂಡಿದ್ದರ ಕಾರಣ, ಜೊತೆಗೆ ಓರ್ವ ಟಿಎಂಸಿ ಶಾಸಕನ ನಿಧನದ ಕಾರಣದಿಂದ ನಡೆದಂತಹ ಉಪಚುನಾವಣೆ. ಸೊ ಬಿಜೆಪಿ ಈ 3 ಕ್ಷೇತ್ರಗಳನ್ನು ಕೂಡ ರಿಟೈನ್ ಮಾಡಿಕೊಳ್ಳಿಕ್ಕಾಗಲಿಲ್ಲ, ರಾಯಗಂಜ್, ರಾಣಾಘಾಟ್ ದಕ್ಷಿಣ್ ಮತ್ತು ಬಾಗ್ದಾ. ಇನ್ನು ಉತ್ತರಾಖಂಡ್ನ 2 ಕ್ಷೇತ್ರಗಳಿಗೆ ನಡೆದಂತಹ ಚುನಾವಣೆ, ಬದ್ರಿನಾಥ್ ಮತ್ತು ಮಂಗಳೂರು. ಈ 2 ಕ್ಷೇತ್ರಗಳಲ್ಲೂ ಕೂಡ ಕಾಂಗ್ರೆಸ್ ಗೆದ್ದಿದೆ. ಬದ್ರಿನಾಥ್ನಲ್ಲಿ ಕಾಂಗ್ರೆಸ್ನ ಶಾಸಕರಾಗಿದ್ದಂತಹ ರಾಜೇಂದ್ರ ಸಿಂಗ್ ಭಂಡಾರಿ ಅವರು ಬಿಜೆಪಿಗೆ ಸೇರ್ಪಡೆಯಾಗಿದ್ದರಿಂದ ನಡೆದಂತಹ ಉಪಚುನಾವಣೆ. ಬಟ್ 2 ಕ್ಷೇತ್ರಗಳಲ್ಲೂ ಕೂಡ ಕಾಂಗ್ರೆಸ್ ಗೆದ್ದಿದೆ. ಇನ್ನು ತಮಿಳುನಾಡಿನ ವಿಕ್ರಬಂಡಿಯಲ್ಲಿ ಡಿಎಂಕೆ ಮತ್ತೆ ಆ ಕ್ಷೇತ್ರವನ್ನು ರಿಟೈನ್ ಮಾಡಿಕೊಂಡಿದೆ. ಡಿಎಂಕೆ ಶಾಸಕರಾಗಿದ್ದಂತಹ ಪುಗಳೇಂದಿ ಅವರ ನಿಧನದಿಂದ ಆ ಕ್ಷೇತ್ರಕ್ಕೆ ಉಪಚುನಾವಣೆ ನಡೆದಿತ್ತು. ಮಧ್ಯಪ್ರದೇಶದ 1 ವಿಧಾನಸಭಾ ಕ್ಷೇತ್ರಕ್ಕೆ, ಅಮರ್ವಾರ ವಿಧಾನಸಭಾ ಕ್ಷೇತ್ರಕ್ಕೆ ನಡೆದಂಥ ಉಪಚುನಾವಣೆಯಲ್ಲಿ ಬಿಜೆಪಿ ಗೆದ್ದಿದೆ. ಬಿಜೆಪಿಯ ಕಾಂಗ್ರೆಸ್ನ ಶಾಸಕರಾಗಿದ್ದಂತಹ ಕಲ್ಮೇಶ್ ಪ್ರಸಾದ್ ಕಾಂಗ್ರೆಸ್ಗೆ ರಾಜೀನಾಮೆಯನ್ನು ಕೊಟ್ಟು ಬಿಜೆಪಿಗೆ ಸೇರ್ಪಡೆಯಾಗಿದ್ದರು. ಹೀಗಾಗಿ ಅಲ್ಲಿ ಒಂದು ಉಪಚುನಾವಣೆ ನಡೆಯಿತು. ಸೊ 13 ಕ್ಷೇತ್ರಗಳ ಪೈಕಿ ಬಿಜೆಪಿ 2ರಲ್ಲಿ ಗೆದ್ದಿದೆ. ಮಧ್ಯಪ್ರದೇಶದ ಅಮರ್ವಾರ ಕ್ಷೇತ್ರದಲ್ಲಿ ಬಿಜೆಪಿ ಗೆದ್ದಿದೆ. ಹಿಮಾಚಲ ಪ್ರದೇಶದ ಹಮೀರ್ಪುರ್ನಲ್ಲಿ ಬಿಜೆಪಿ ಗೆದ್ದಿದೆ. ಕಾಂಗ್ರೆಸ್ 4 ಕ್ಷೇತ್ರಗಳಲ್ಲಿ ಗೆದ್ದಿದೆ. ಹಿಮಾಚಲ ಪ್ರದೇಶದ ದೆಹರಾ ಮತ್ತು ನಾಲಾಘರ್, ಉತ್ತರಾಖಂಡ್ನ 2 ಕ್ಷೇತ್ರಗಳು ಬದ್ರಿನಾಥ್ ಮತ್ತು ಮಂಗಳೂರು. ಟಿಎಂಸಿ 4 ಕ್ಷೇತ್ರಗಳು, ರಾಯಗಂಜ್, ರಾಣಾಘಾಟ್ ದಕ್ಷಿಣ್, ಬಾಗ್ದಾ, ಮಾನಿಕ್ತಾಲ್. ಆಪ್ 1 ಕ್ಷೇತ್ರದಲ್ಲಿ ಗೆದ್ದಿದೆ. ಪಂಜಾಬ್ನ ಜಲಂಧರ್ ಪೂರ್ವ ವಿಧಾನಸಭಾ ಕ್ಷೇತ್ರಕ್ಕೆ ಉಪಚುನಾವಣೆ ನಡೆದಿತ್ತು. ಆಪ್ನ ಶಾಸಕರಾಗಿದ್ದಂತಹ ಸಂಗೀತ್ ಅಂಗ್ರೋಲ್ ಅವರು ಬಿಜೆಪಿಗೆ ಸೇರ್ಪಡೆಯಾಗಿದ್ದಂತಹ ನಡೆದಂತಹ ಉಪಚುನಾವಣೆ, ಆ ಕ್ಷೇತ್ರವನ್ನು, ಜಲಂಧರ್ ಪೂರ್ವ ಕ್ಷೇತ್ರವನ್ನು ಆಪ್ ರಿಟೈನ್ ಮಾಡಿಕೊಂಡಿದೆ. ಇಂಡಿಪೆಂಡೆಂಟ್ 1 ಬಿಹಾರದ ರುಪೌಲಿ. ಜೆಡಿಯು 1 ಕ್ಷೇತ್ರವನ್ನು ಉಳಿಸ್ಕೊಳ್ಳಿಕ್ಕಾಗಲಿಲ್ಲ, ರುಪೌಲಿಯನ್ನು. ಡಿಎಂಕೆ ತನ್ನ ಕ್ಷೇತ್ರವನ್ನು ಉಳಿಸ್ಕೊಳ್ತು. ಈ ಉಪಚುನಾವಣೆಯಲ್ಲಿ 13 ಕ್ಷೇತ್ರಗಳ ಪೈಕಿ ಬಿಜೆಪಿ 11ರಲ್ಲಿ ಸ್ಪರ್ಧೆ ಮಾಡಿತ್ತು, ಬಟ್ ಗೆದ್ದಿದ್ದು 2 ಅಷ್ಟೇ. ಕಾಂಗ್ರೆಸ್ 7ರಲ್ಲಿ ಸ್ಪರ್ಧೆ ಮಾಡಿತ್ತು, ಗೆದ್ದಿದ್ದು 4. ಹಂಗೆ ನೋಡೋಕ್ಕೋದ್ರೆ ಈ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ಗೆ 3 ಸೀಟುಗಳು ಪ್ಲಸ್ ಆಗಿದೆ. ಹಿಮಾಚಲ ಪ್ರದೇಶದಲ್ಲಿ 2 ಕ್ಷೇತ್ರ ಪ್ಲಸ್ ಆಗಿದೆ, ಉತ್ತರಾಖಂಡ್ನಲ್ಲಿ 1 ಕ್ಷೇತ್ರ ಪ್ಲಸ್ ಆಗಿರುವಂಥದ್ದು. ಟಿಎಂಸಿಗೆ 3 ಕ್ಷೇತ್ರಗಳು ಪ್ಲಸ್ ಆಗಿರುವಂಥದ್ದು. ಬಿಜೆಪಿಗೆ 1 ಕ್ಷೇತ್ರ ಹಂಗೆ ನೋಡೋಕ್ಕೋದ್ರೆ ಮೈನಸ್ ಆಗಿದೆ, 1 ಕ್ಷೇತ್ರ ಮೈನಸ್ ಆಗಿದೆ ಓವರಾಲ್ ಆಗಿ ನಾವು ಲೆಕ್ಕಾಚಾರವನ್ನು ತೆಗೆದುಕೊಂಡ್ರೆ. ಸೊ ಇದು ಉಪಚುನಾವಣೆಯ ಫಲಿತಾಂಶ. ಇನ್ನು ಈ ಉಪಚುನಾವಣೆ ನಡೆದಿದ್ದು ಯಾಕೆ ಎನ್ನುವಂಥದ್ದೇ ವೆರಿ ವೆರಿ ಇಂಪಾರ್ಟೆಂಟ್. ಕಾರಣ ಏನು ಅಂತ ಹೇಳಿದ್ರೆ, ಇನ್ನು ಈ ಉಪಚುನಾವಣೆ ನಡೆದಿದ್ದೇ ಪಕ್ಷಾಂತರದ ಕಾರಣದಿಂದ. ಹಿಮಾಚಲ ಪ್ರದೇಶದಲ್ಲಿ 3 ಕ್ಷೇತ್ರಗಳಿಗೂ ಕೂಡ ಪಕ್ಷಾಂತರದ ಕಾರಣದಿಂದ ಉಪಚುನಾವಣೆ ನಡೆಯಿತು. ಉತ್ತರಾಖಂಡ್ನಲ್ಲಿ 1 ಕ್ಷೇತ್ರಕ್ಕೆ ಪಕ್ಷಾಂತರದ ಕಾರಣದಿಂದ ಉಪಚುನಾವಣೆ ನಡೆಯಿತು. ಪಂಜಾಬ್ನಲ್ಲಿ ಪಕ್ಷಾಂತರದ ಕಾರಣದಿಂದ ಉಪಚುನಾವಣೆ ನಡೆಯಿತು. ಮಧ್ಯಪ್ರದೇಶದಲ್ಲಿ 1 ಕ್ಷೇತ್ರಕ್ಕೆ ಪಕ್ಷಾಂತರದ ಕಾರಣದಿಂದ ನಡೆಯಿತು. ಇಷ್ಟು ಈ 4 ರಾಜ್ಯಗಳಲ್ಲೂ ಕೂಡ ಬಿಜೆಪಿಗೆ ಪಕ್ಷಾಂತರ ಆದ ಕಾರಣದಿಂದ ಉಪಚುನಾವಣೆ ನಡೆದಿದ್ದು. ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿಯಿಂದ ಟಿಎಂಸಿಗೆ ಪಕ್ಷಾಂತರ ಆದ ಕಾರಣಕ್ಕೋಸ್ಕರ ಉಪಚುನಾವಣೆ ನಡೆಯಿತು. ಬಿಹಾರದಲ್ಲಿ ಜೆಡಿಯುನಿಂದ ಆರ್ಜೆಡಿಗೆ ಪಕ್ಷಾಂತರ ಆದ ಕಾರಣಕ್ಕೋಸ್ಕರ ಉಪಚುನಾವಣೆ ನಡೆಯಿತು. ಈ ರೀತಿ ಪಕ್ಷಾಂತರ ಮಾಡಿದವರಲ್ಲಿ ಗೆದ್ದಿದ್ದು 2, ಅದು ಕೂಡ ಬಿಜೆಪಿಯಲ್ಲಿ. ಒಂದು ಹಿಮಾಚಲ ಪ್ರದೇಶ, ಮತ್ತೊಂದು
ಮಧ್ಯಪ್ರದೇಶದಲ್ಲಿ. ಸೊ 13 ಕ್ಷೇತ್ರಗಳ ಪೈಕಿ ಕಾಂಗ್ರೆಸ್ಸಿಗೆ ಸಿಹಿ ಸುದ್ದಿ ಹಿಮಾಚಲ ಪ್ರದೇಶ ಮತ್ತು ಉತ್ತರಾಖಂಡ್ನಲ್ಲಿ, TMCಗೆ ಪಶ್ಚಿಮ ಬಂಗಾಳದಲ್ಲಿ ಸಿಹಿ ಸುದ್ದಿ, ಪಂಜಾಬ್ನಲ್ಲಿ ಆಪ್ಗೆ ಕ್ಷೇತ್ರವನ್ನು ರಿಟೈನ್ ಮಾಡಿಕೊಂಡಂತಹ ಸಮಾಧಾನ, ಮಧ್ಯಪ್ರದೇಶದಲ್ಲಿ ಕಾಂಗ್ರೆಸ್ ಬಳಿಯಲ್ಲಿದ್ದಂತಹ ಕ್ಷೇತ್ರವನ್ನು ಕಿತ್ಕೊಂಡಂತಹ ಸಮಾಧಾನ BJPಗೆ. ಬಟ್ ಬಿಹಾರದಲ್ಲಿ RJD ಮತ್ತು JDU ಎರಡೂ ಪಕ್ಷಗಳಿಗೂ ಕೂಡ ಕಹಿ ಸಿಕ್ಕಿದೆ.